ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 7 ಅಕ್ಟೋಬರ್ 2024. ನಿಫ್ಟಿ 15 ಆಯಿತು, ಬೇಸಿ ಸೆನ್ಸೆಕ್ಸ್ ಏನಾಯಿತು, ನಮ್ಮ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,795.75 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 218.85 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಇದೊಂದು ಕುಸಿತನೆ ಅಂತ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು ಕ್ಲೋಸ್ ಆಗಬೇಕಾದ್ರೆ 80,050 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು. ಅಂದರೆ ಸುಮಾರು ಇವತ್ತು ಒಂದೇ ದಿವಸದಲ್ಲಿ ಸುಮಾರು 638.45 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಇದು ಏನಕ್ಕೆ ಇಳಿಕೆ ಆಗಿರೋದಂದ್ರೆ ಮೇನ್ಲಿ ಫಾರಿನ್ ಇನ್ವೆಸ್ಟರ್ಸ್ ಈ ಅಕ್ಟೋಬರ್ ಮಂತ್ನಲ್ಲಿ ಹಲವಾರು ಫಾರಿನ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಭಾರತದ ಶೇರ್ ಮಾರ್ಕೆಟ್ನಲ್ಲಿ ಒಂದು ಸೆಲ್ ಆಫ್ ನಡೀತಿದೆ. ಅವರು ಅದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ, ಚೈನಾದ ಒಂದು ಶೇರ್ ಮಾರ್ಕೆಟ್ಗೆ ಇದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಹೆಚ್ಚು ಕಡಿಮೆ ಒಂದು 27,000 ಕೋಟಿಯಷ್ಟು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಅವರು ಇಲ್ಲಿಂದ ಸೆಲ್ ಆಫ್ ಮಾಡಿದ್ದಾರೆ ಅಂತ ಇದೆ ಈ ಅಕ್ಟೋಬರ್ನಲ್ಲಿ. ಈ ಅಕ್ಟೋಬರ್ನಲ್ಲಿ ಕಂಟಿನ್ಯೂಸ್ ಆಗಿ ಒಂದು 6 ಸೆಷನ್ಸ್ಗಳಲ್ಲಿ ನಮ್ಮ ಶೇರ್ ಮಾರ್ಕೆಟ್ ಇಳಿತಿದೆ. ಅದೇ ರೀತಿ ಮಿಡಲ್ ಈಸ್ಟ್ನಲ್ಲಿ ಒಂದು ವಾರ್ ಸಿಚುವೇಶನ್ಸ್ ಇರೋದು, ಹಾಗೆ ಒಂದು ಎಲೆಕ್ಷನ್ಸ್ಗಳೇನು ನಡೀತಿದೆ ನಮ್ಮ ದೇಶದಲ್ಲಿ, ಹರಿಯಾಣ ಇರ್ಬೋದು, J&K, ಇದೆಲ್ಲ ನೋಡೋದಾದ್ರೆ ಇವತ್ತು ಒಂದು ಮಾರ್ಕೆಟ್ ಇಳಿಕೆ ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಯಿತು, ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದ್ರೆ ಕೆಲವೇ ಕಂಪ್ನಿಗಳಲ್ಲಿ ಏರಿಕೆ ಆಗಿರೋದು ಇವತ್ತು. ಅದೇ ರೀತಿ ನೋಡೋದಾದ್ರೆ ಮಹೇಂದ್ರ ಅಂಡ್ ಮಹೇಂದ್ರ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ 42 ರೂಪಾಯಿನ 75 ಪೈಸದ ಒಂದು ಏರಿಕೆ ತೋರಿಸಿದೆ. ಹಾಗೆ ITC, ಟ್ರೆಂಟ್ ಶೇರ್ಸ್ಗಳು, ಭಾರತಿ ಏರ್ಟೆಲ್ನಲ್ಲಿ ನೋಡೋದಾದ್ರೆ ಸುಮಾರು ಇವತ್ತು ಕ್ಲೋಸ್ ಆಗಬೇಕಾದ್ರೆ 1,662 ರೂಪಾಯಿ ಕ್ಲೋಸ್ ಆಗಿದೆ. ಹಾಗೆ ಇನ್ಫೋಸಿಸ್, ಬಜಾಜ್ ಫಿನಾನ್ಸು, TCS, ಟಾಟಾ ಕನ್ಸಲ್ಟೆನ್ಸಿ ಶೇರ್ಸ್ಗಳ ಏರಿಕೆ ಆಗಿದೆ. ಹಾಗೆ ಟೆಕ್ ಮಹೇಂದ್ರ, ಸಿಪ್ಲಾ, HCL ಟೆಕ್ನಾಲಜೀಸ್ ಈ ಶೇರ್ಸ್ಗಳು ಹೊರತುಪಡಿಸಿದ್ರೆ ನಿಫ್ಟಿ 50ನಲ್ಲಿ ನಾವು ಮಾತಾಡ್ತಾ ಇರೋದು ಬೇರೆ ಎಲ್ಲ ಶೇರ್ಸ್ಗಳಲ್ಲಿ ಅಂತ ಇದು ಏರಿಕೆ ಆಗಿಲ್ಲ, ಇವತ್ತು ಲಾಸೇ ಆಗಿದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.